ಓಂ ಓಂ ಶಾಂತಿ. ಡೇಟ್ ಆಗಿದೆ 14 ಮೇ 1977. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಸ್ವಮಾನ್ ಔರ್ ಫರ್ಮಾನ್. ಬಾಬಾ ಏನು ಹೇಳ್ತಾರೆ? ಸ್ವಮಾನ್ ಮತ್ತು ಫರ್ಮಾನ್. ಬಾಬಾ ಹೇಳ್ತಾರೆ ಸ್ವಮಾನ್ ಔರ್ ಫರ್ಮಾನ್. ಸ್ವಮಾನ್ ಅಂದರೆ ನಮ್ಮದು, ಫರ್ಮಾನ್ ಅಂದರೆ ಯಾರ್ದು? ಆದೇಶ. ಯಾರ್ದು? ಬಾಬಾದ್ದು. ಸದಾ ಫರ್ಮಾನ್ ಪರ್ ಚಲನೆ ವಾಲೆ ಫರ್ಮಾನ್ ವರ್ದಾರ್. ಯಾವಾಗಲೂ ಪರಮಾತ್ಮನ ಆದೇಶ ಅಂದ್ರೇನು? ಶ್ರೀಮತದ ಮೇಲೆ ನಡೆಯುವಂತಹ ಫರ್ಮಾನ್ ವರ್ದಾರ್. ಸದಾ ಸ್ವಮಾನ್ ಮೇ ರಹನೆ ವಾಲೆ, ಯಾವಾಗಲೂ ಸ್ವಮಾನದಲ್ಲಿ ಇರುವಂತಹ, ಸದಾ ಭಾಗ್ಯ ಕಾ ಸುಮಿರನ್ ಕರ್ನೆ ವಾಲೆ, ಯಾವಾಗಲೂ ನನ್ನ ಭಾಗ್ಯವನ್ನು ಸ್ಮರಣ ಮಾಡುವಂತಹ ಹರ್ಷಿತ್ ಮುಖ್ ಬಚ್ಚೋಂ ಪ್ರತಿ. ಎಂಥ ಮಕ್ಕಳು ನೀವು? ಬಾಬಾರೇ ಹರ್ಷಿತ ಮುಖ ಅಂತ ಹೇಳ್ತಾನೆ. ನಮ್ಮ ಮುಖ ಹೆಂಗಿದಾವು? ಅದಾವು ಹರ್ಷಿತ ಮುಖ ಅದಾವು ನಮ್ಮ. ಅಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ಸದಾ ಭಾಗ್ಯ ವಿಧಾತಾ ಬಾಪ್ ದ್ವಾರ ಪ್ರಾಪ್ತ ಹುಯೇ ಅಪನೆ ಭಾಗ್ಯ ಕೋ ಸುಮಿರನ್ ಕರ್ತೆ ಹುಯೇ ಹರ್ಷಿತ್ ರಹತೆ ಹೋ. ಯಾವಾಗಲೂ ಭಾಗ್ಯ ವಿಧಾತ ತಂದೆ ಮುಖಾಂತರ ಪ್ರಾಪ್ತಿಯಾಗಿರ್ತಕ್ಕಂಥ ನಮ್ಮ ಭಾಗ್ಯವನ್ನು ನೆನಪು ಮಾಡ್ತಾ ಮಾಡ್ತಾ, ಸ್ಮರಣೆ ಮಾಡ್ತಾ ಮಾಡ್ತಾ ಯಾವಾಗಲೂ ಹರ್ಷಿತ ಆಗಿದ್ದೀರಾ? ಖುಷಿಯೊಳಗಿದ್ದೀರಾ? ನನಗೆಲ್ಲ ಸಿಕ್ಕಿದೆ ಅನ್ನೋ ಖುಷಿಯೊಳಗಿದ್ದೀರೇನೋ ಅಂತ ಕೇಳ್ತಾರೆ ಬಾಬಾ. क्योंकि सारे कल्प के अंदर सर्वश्रेष्ठ भाग्य इस समय ही प्राप्त करते हो. ಯಾಕಂತಂದರೆ ಇಡೀ ಕಲ್ಪದಲ್ಲಿ ನಾವು ಸರ್ವಶ್ರೇಷ್ಠ ಭಾಗ್ಯವನ್ನು ಈ ಸಮಯದಲ್ಲೇ ಪಡ್ಕೊಳ್ತೀವಿ, ಪ್ರಾಪ್ತಿ ಮಾಡ್ಕೊಳ್ತೀವಿ. ಇಸ್ ಸಮಯ ಹಿ ಸದಾ ಭಾಗ್ಯಶಾಲಿ ಸ್ಥಿತಿ ಕಾ ಅನುಭವ ಕರ್ ಸಕ್ತೆ ಹೋ. ಈ ಸಮಯದಲ್ಲೇ ಮಾತ್ರ ನಾವು ಸದಾ ಭಾಗ್ಯಶಾಲಿ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಭವಿಷ್ಯ ನೈ ದುನಿಯಾ ಮೇ ಭಿ ಐಸಾ ಭಾಗ್ಯ ಪ್ರಾಪ್ತ ನಹಿ ಹೋಗ. ಭವಿಷ್ಯದಲ್ಲಿ, ಸತ್ಯುಗದಲ್ಲಾಗಲಿ, ತ್ರೇತಾದಲ್ಲಾಗಲಿ, ದ್ವಾಪರದಲ್ಲಾಗಲಿ, ಕಲಿಯುಗದಲ್ಲಾಗಲಿ ಇಂಥ ಒಂದು ಭಾಗ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. तो जितना बाप बच्चों को श्रेष्ठ भाग्यशाली समझते हैं उतना ही हर एक स्वयं को समझते हुए चलते हो. इतना तो जितना बाप बच्चों को श्रेष्ठ भाग्यशाली समझते हैं, ಅದನ್ನು ಬಾಬಾನೇ ಅಂದ್ಕೊಳ್ಳಿಗುತ್ತಾರೆ, ನನ್ನ ಮಕ್ಕಳು ಎಷ್ಟು ಶ್ರೇಷ್ಠ ಭಾಗ್ಯಶಾಲಿಗಳಿದ್ದಾರೆ ಅಂತ. ಅವ್ರಿಗೆ ನಶೆ ಇದೆ. ಬಾಬಾಗೆಷ್ಟು ನಮ್ಮ ಮೇಲೆ ಭಾಗ್ಯಶಾಲಿ ಇದ್ದೀವಿ ಅಂತ ಅನ್ನೋ ನಶೆ ಇದೆಯೋ ಹಾಗೆಯೇ ನೀವು ತಿಳ್ಕೊಂಡು ನಡೀತಿದ್ದೀರಾ. ನನ್ನ ಆತ್ಮ ಬಹಳಷ್ಟು ಶ್ರೇಷ್ಠ ಭಾಗ್ಯಶಾಲಿ ಅಂತ ತಿಳ್ಕೊಂಡಿದ್ದೀರಿ ನೀವು. ಇಸಿಕೋ ಹಿ ಕಹ ಜಾತಾ ಹೇ, ಇದಕ್ಕೆ ಹೇಳಲಾಗ್ತದೆ ಸ್ವಮಾನ್ ಮೇ ಸ್ಥಿತ್ ಹೋನಾ. ಸ್ವಮಾನದಲ್ಲಿ ಸ್ಥಿತ ಆಗೋದಂದ್ರೆ ಏನು? ಮೇ ಪದಮಾಪದಂ ಭಾಗ್ಯಶಾಲಿ ಇದ್ದೀನಿ ಅನ್ನೋ ಖುಷಿನಲ್ಲಿ, ನಶೆನಲ್ಲಿ ಇರಬೇಕು ಯಾವಾಗಲೂ ಅಂತ ಹೇಳ್ತಾರೆ ಬಾಬಾ. ಮನ್ ವಚನ್ ಕರ್ಮ ತೀನೋ ಮೇ ಧ್ಯಾನ್ ರಖೋ. ಸ್ವಮಾನಿದೆ, ಮೇ ಪದಮಾಪದಂ ಭಾಗ್ಯಶಾಲಿ ಅಂತ ಬಾಯಿಲೆ ಹೇಳೋದು, ಒಳಗಡೆ ಸ್ಥಿತಿ ಹೆಂಗಿದೆ? ಅದಿಲ್ಲ, ಇದಿಲ್ಲ, ಹಂಗಿಲ್ಲ, ಅದು ಬೇಕು, ಇದು ಬೇಕು ಅಂದರೆ ಏನರ್ಥ? ಬೇಕು ಅಂತಂದಾಗ ಭಾಗ್ಯಶಾಲಿ ಏನು? ಭಾಗ್ಯಶಾಲಿ ಅಂತಂದ್ರೇನು? ಜೋ ಪಾನಾಥ ಸೋ ಪಾಲಿಯ ಅನ್ನೋ ಖುಷಿಯ ಅನುಭವದಲ್ಲಿ ಇದ್ದಾಗ ನಾವು ಯಾರು? ಭಾಗ್ಯಶಾಲಿ. ಅದನ್ನು ಹೇಳ್ತಾರೆ ಬಾಬಾ. ಕರ್ಮ, ವಚನ, ಮನಸ್ಸು ಮೂರೂ ಸೇಮ್ ಇದ್ದಾಗನೇ ಅದು ಬರ್ತದೆ. ಬಾಬಾ ಯಾವುದೋ ಭಾಗ್ಯಶಾಲಿ ಸಮಾನ್. एक तो सदा स्वमान में रहना, दूसरा हर कदम बाप के फरमान पर चलना. ನಮ್ಮ ಕೆಲಸ ಏನು? ಒಂದು ಸ್ವಮಾನದಲ್ಲಿ ಇರೋದು, ಇನ್ನೊಂದು ಪರಮಾತ್ಮನ ಶ್ರೀಮತದ ಅನುಸಾರವಾಗಿ ನಡೆಯುವಂಥದ್ದು. ಸ್ವಮಾನ್ और फरमान, इन दोनों बातों का ध्यान रखना है. ಸ್ವಮಾನ್ ಮತ್ತು ಫರ್ಮಾನ್. ನನಾತ್ಮ ಭಾಗ್ಯಶಾಲಿ ಸ್ವಮಾನ್, ನನಾತ್ಮ ಪದಮಾಪದಂ ಭಾಗ್ಯಶಾಲಿ ಸಮಾನ್. ಹಂಗೆ ಅನ್ಕೊಂಡು ನಡೀತಿದ್ದೀನ ಚೆಕ್ ಮಾಡ್ಕೊ. ಬರ ಅನ್ನೋದಲ್ಲ ಭಾಗ್ಯಶಾಲಿ ಇದ್ದೀನಿ, ಭಾಗ್ಯಶಾಲಿ ಇದ್ದೀನಿ, ಭಾಗ್ಯಶಾಲಿ ಇದ್ದೀನಿ ಬಾಯಿಲೆ ಜಪ ಮಾಡೋದಲ್ಲ. ಅದು ಅನುಭವದಲ್ಲಿ ಇದೆಯಾ? ಅದು ಅನುಭವದಲ್ಲಿ ಇತ್ತು ಅಂತಂದರೆ ಅದರ ಲಕ್ಷಣ ಏನು? ಹರ್ಷಿತ್ ಅಂತ ಹೇಳಿದ್ರಲ್ಲ ಬಾಬಾ, ಖುಷಿಯಾಗಿರ್ತೀರ. ನಿಮ್ಮನ್ನು ನೋಡಿದ ತಕ್ಷಣ
ಬರೀ ನೀವಷ್ಟೇ ಖುಷಿಯಾಗಿರೋದಿಲ್ಲ, ನಮ್ಮನ್ನು ನೋಡಿದವರು ಹರ್ಷಿತ ಆಗಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಾನ್ ಅವ್ರ ಫರ್ಮಾನ್ ಇನ್ ದೋ ಬಾತೋಂ ಕಾ ಧ್ಯಾನ್ ರಖನಾ ಹೈ. ಇದ್ರ ಕಡೆ ನಾವು ಹೆಚ್ಚು ಗಮನ ಕೊಡಬೇಕು. ಸಮಾನ್ ಸಾಥ್ ಸಾಥ್, ಇದ್ರ ಜೊತೆಗೆ ಸಮಾನ್ ಮತ್ತು ಫರ್ಮಾನ್ ಜೊತೆಗೆ ಸರ್ವಕ್ಕೆ ಸಂಪರ್ಕ ಮೇ ಆನೆ ಮೇ ಸಮ್ಮಾನ್ ದೇನಾ. ಯಾರ್ಯಾರ ಸಂಪರ್ಕದಲ್ಲಿ ಬರ್ತೀವೋ ಅವ್ರೆಲ್ಲರಿಗೂ ನಾವೇನು ಮಾಡಬೇಕು? ಸಮ್ಮಾನ ಕೊಡಲೇಬೇಕು. ಯಾಕೆ ಹೇಳಿದ್ರಲ್ಲ ಬಾಬಾ ನಿನ್ನೆ, ಪ್ರತಿಯೊಂದು ಆತ್ಮ ಏನಿದೆ? ಸಂಪನ್ನಿದೆ. ಪ್ರತಿಯೊಂದು ಆತ್ಮನಿಗೂ ಎಲ್ಲವೂ ಗೊತ್ತು, ಅದು ಶ್ರೇಷ್ಠ. ಸಮ್ಮಾನ ಕೊಡ್ಬೇಕಂತ ಯಾವಾಗ ಅನಿಸ್ತೈತೆ ನಮಗೆ? ಅದು ಶ್ರೇಷ್ಠ ಅದ ಅಂತಂದಾಗ ನೋಡ್ರಿ, ನಾವು ಕೆಲವ್ರಿಗೆ ಸಮ್ಮಾನ ಕೊಡ್ತೀವಿ, ಕೆಲವ್ರಿಗೆ ಸಮ್ಮಾನ ಕೊಡೋದಿಲ್ಲ. ಮನೆಯೊಳಗೆ ಕೆಲಸ ಮಾಡೋಕ್ಕೆ ಬಂದ ಕೂಡಲೇ ಅವ್ರಿಗೆ ಎಷ್ಟು ಸಮ್ಮಾನ ಕೊಡ್ತೀವಿ? ಯಾರಾದರೂ ಗೆಸ್ಟ್ ಅಂತ ಬಂದಾಗ ಅವ್ರಿಗೆ ಹೆಂಗೆ ಸಮ್ಮಾನ ಕೊಡ್ತೀವಿ? ಇಬ್ಬರಿಗೂ ಸೇಮ್ ಸಮ್ಮಾನ ಕೊಡ್ತೀವ? ಇಲ್ಲ. ಅವ್ರಿಗೆ ಯಾಕೆ ಸಮ್ಮಾನ ಕೊಡ್ತೀವಿ, ಇವ್ರಿಗೆ ಯಾಕೆ ಸಮ್ಮಾನ ಕೊಡೋದಿಲ್ಲ? ನಮ್ಮ ಒಳಗಡೆ ಏನಿದೆ? ಇವರು ಶ್ರೇಷ್ಠ ಇದ್ದಾರೆ ಅಂತ ಸಮ್ಮಾನ ಕೊಡ್ತೀವಿ. ಇವರು ಭಾಂಡೆ ತಿಕ್ಕವ್ರಂತ ಅವ್ರಿಗೆ ಸಮ್ಮಾನ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬು, ನಾವು ಯಾರಿಗೆ ಸಮ್ಮಾನ ಕೊಡಬೇಕು ಅಂತಂದರೆ ಮೊದಲ ಆತ್ಮನ ಪ್ರತಿ ನನಗೇನಿರಬೇಕು? ಶ್ರೇಷ್ಠ ಭಾವನೆ ಇರಬೇಕು. ಶ್ರೇಷ್ಠ ಭಾವನೆ ಹೆಂಗದಂತ ಹೇಳಿದ್ರು ಬಾಬಾ? ನಮ್ಮ ನಜರ್, ನಮ್ಮ ದೃಷ್ಟಿ ಆತ್ಮನೇನಿದೆ? ಸಂಪನ್ನಿದೆ. ಅದಕ್ಕೆ ನಿನ್ನೆ ಕಲಿಸಿದ್ರು ಬಾಬಾ, ಎಷ್ಟು ಚಂದ ಕಲಿಸಿದ್ರು. ಪ್ರತಿಯೊಂದು ಆತ್ಮನನ್ನು ಬಾಬಾ ಹೆಂಗೆ ನೋಡ್ತಾರಂತೆ? ಸಂಪನ್ನ ಸ್ಥಿತಿನಲ್ಲಿ ನೋಡ್ತಾರೆ. ತಾನು ಹೆಂಗೆ ಸಂಪನ್ನಿದ್ದಾರೋ ಬಾಬಾ, ನನ್ನ ಮಕ್ಕಳು ಪ್ರತಿಯೊಂದು ಮಗುನೂ ಕೂಡ ಏನಿದೆ? ಸಂಪನ್ನಿದೆ. ಆವಾಗ ನಮಗೇನಾಗುತ್ತೆ? ಸಮ್ಮಾನ ಕೊಡಬೇಕು ಅಂತ ತಲೆಗೆ ಬರ್ತದೆ. ಇಲ್ಲ, ಅಲ್ಲಿ ತನಕ ಬರೋದಿಲ್ಲ ನಮಗೆ. ಅದನ್ನೇ ಹೇಳ್ತಾರೆ ಬಾಬಾ. ಎದ್ರ ಮೇಲೆ ಧ್ಯಾನ ಕೊಡಬೇಕಂತ ಹೇಳಿದ್ರು ಬಾಬಾ? ಸ್ವಮಾನ್ ಮತ್ತು ಫರ್ಮಾನ್. ನನ್ನ ಸ್ವಮಾನ್, ನನ್ನ ಶ್ರೇಷ್ಠ ಆತ್ಮ, ನನ್ನ ಭಾಗ್ಯಶಾಲಿ ಆತ್ಮ, ಪದ್ಮಾಪದಂ ಭಾಗ್ಯಶಾಲಿ ಆತ್ಮ ಅನ್ನೋದು ಸ್ವಮಾನ್. ಫರ್ಮಾನ್ ಅಂತಂದರೆ ಆದೇಶ. ಬಾಬಾ ಏನೇನು ಆದೇಶ ಕೊಡ್ತಾರೆ ನಮಗೆ? ಏನು ಆದೇಶ ಇದೆ? ಎಲ್ಲರನ್ನೂ ಸಂಪನ್ನರನ್ನಾಗೇ ನೋಡು ಅನ್ನೋ ಆದೇಶ ಕೊಟ್ಟಂಗೆ ಆಯ್ತು ನಿನ್ನೆ ನಮಗೆ, ಹೌದಲ್ಲ? ಹಂಗೆ ನಡಿತೀವಿ, ಹಂಗೆ ನಡಿಬೇಕು. ಅದ್ರ ಜೊತೆಗೆ ಏನಂತ ಹೇಳ್ತಾರೆ ಬಾಬಾ? ನನ್ನ ಸಂಪರ್ಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಆತ್ಮನಿಗೆ ಏನು ಮಾಡಬೇಕಂತಾರೆ? ಸಮ್ಮಾನದೇನ. ಯಾಕೆ? ಅದು ಸಂಪನ್ನದ ಸಮ್ಮಾನ ಕೊಡಬೇಕು. ಎಂಥ ಆತ್ಮ ಇದ್ರೂ ಕೂಡ ನಾನು ಏನು ಮಾಡಬೇಕು? ಸಮ್ಮಾನ ಕೊಡಬೇಕು. ಸಮ್ಮಾನ ಕೊಡಬೇಕು ಅಂತಂದ್ರೆ ಮೊದಲಂತಲಾಗಿ ಏನು ಬರಬೇಕು? ಆತ್ಮ ಸಂಪನ್ನ ಇದೆ. ಯಾಕಿದೆ? ಬಾಬಾ ಹೇಳ್ಬಿಟ್ಟಾರೆ. ಎಲ್ಲರೂ ಸಂಪನ್ನ. ಸ್ವಮಾನ್ ಮೇ ಸ್ಥಿತ್ ಹೋನೆ ಸೆ ಸದಾ ವಿಘ್ನ ವಿನಾಶಕ ಸ್ಥಿತಿ ಮೇ ಹೋಂಗೆ. ಅದರ ಹಿಂದೆ ರಹಸ್ಯ ಏನದ? ಎಲ್ಲರಿಗೂ ಸ್ವಮಾನದಲ್ಲಿ ನಾನು ಯಾಕಿರಬೇಕು? ಏನು ಹೇಳಿದ್ರು ಬಾಬಾ? ನಿರ್ವಿಘ್ನ ಇರ್ತೀರಾ. ಸ್ವಮಾನ್ಯ ಸ್ಥಿತ ಆಗೋದ್ರಿಂದ ಯಾವಾಗಲೂ ನೀವೇನಾಗ್ತೀರಾ? ವಿಘ್ನ ವಿನಾಶಕ ಸ್ಥಿತಿನಲ್ಲಿ ಇರ್ತೀರಾ. ಬರೀ ನಿರ್ವಿಘ್ನ ಆಗೋದಲ್ಲ, ವಿಘ್ನ ವಿನಾಶಕ ಸ್ಥಿತಿ ಅಂತಂದರೆ ಎಲ್ಲರ ವಿಘ್ನಗಳನ್ನು ನಾಶ ಮಾಡುವಂಥವನು ವಿಘ್ನ ವಿನಾಶಕ. ನಿರ್ವಿಘ್ನ ಅಂದರೆ ಅದು ನನ್ನಷ್ಟಕ್ಕೆ ನನಗೆ ಆಗ್ತದೆ. ವಿಘ್ನ ವಿನಾಶಕ ಅಂತಂದಾಗ ಎಲ್ಲರ ವಿಘ್ನಗಳನ್ನು ವಿನಾಶ ಮಾಡುವಂಥವನು. ಯಾವಾಗಿರ್ತೀವಿ ಅಂತ? ಸ್ವಮಾನದಲ್ಲೇ ಇದ್ದಾಗ. ಸ್ವಮಾನ್ ಕ್ಯಾ ಹೇ? ಸ್ವಮಾನ್ ಅಂದರೆ ಏನು? ಉಸ್ಕೋ ತೋ ಅಚ್ಚಿ ತರಹ ಸೆ ಜಾನ್ತೆ ಹೋ. ಸ್ವಮಾನದಲ್ಲಿ ಇರೋದು ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಸ್ವಮಾನ ಅಂದರೆ ಏನು ಅಂತ ನಿಮಗೆ ಸರಿಯಾಗಿ ಗೊತ್ತಿದೆ. ಜೋ ಬಾಪ್ ಕಿ ಮಹಿಮಾ ಹೇ, ಹೇಳ್ತಾರೆ ಬಾಬಾ, ಜೋ ಬಾಪ್ ಕಿ ಮಹಿಮಾ ಹೇ ವಹಿ ಆಪ್ಕಾ ಸ್ವಮಾನ್ ಹೇ. ನೀವೇನು ಬಾಬನ ಮಹಿಮಾ ಮಾಡ್ತೀರಲ್ಲ, ಶಾಂತಿ ಕಾ ಸಾಗರ್ ಹೇ. ನನ್ನ ಸಮಾನ ನಾನು ಮಾಸ್ಟರ್ ಶಾಂತಿ ಕಾ ಸಾಗರ್. ಶಿವಬಾಬಾ ಜ್ಞಾನ ಕಾ ಸಾಗರ್ ಹೇ ಅಂತ ಹಾಡ್ತೀವಿ. ನಾನು ಮಾಸ್ಟರ್ ಜ್ಞಾನ ಕಾ ಸಾಗರ್. ಬಾಬಾ ಪ್ರೇಮ್ ಕಾ ಸಾಗರ್ ಅಂತ ಹಾಡು ಹೊಗಳ್ತೀವಿ. ನಾನು ಮಾಸ್ಟರ್ ಪ್ರೇಮ್ ಕಾ ಸಾಗರ್. ಅದನ್ನು ಹೇಳ್ತಾರೆ ಬಾಬಾ. ಹೇಳ್ತಾರೆ, ಜೋ ಬಾಪ್ ಕಿ ಮಹಿಮಾ ಹೇ ವಹಿ ಆಪ್ಕಾ ಸ್ವಮಾನ್ ಹೇ. ದಯಾ ಕಾ ಸಾಗರ್ ಶಿವ ಬಾಬಾ. ನಾನು ದಯಾ ಸಾಗರ್, ನಾನು ದಯಾ ತೋರಿಸ್ಬೇಕು. ಬಾಬಾ ಹೇಳ್ತಾರೆ, ಇದು ಒಂದು ಪಾಯಿಂಟ್ ಅಷ್ಟು ಚಂದದ, ಒಂದೇ ಒಂದು ಪಾಯಿಂಟ್. ಏನು?
जो बाप की महिमा है वही आपका समान है. बाबा ಹೇಳ್ತಾರೆ सिर्फ एक महिमा भी स्मृति में रखो तो समान में स्वतः ही स्थित हो जाएंगे. ಪರಮಾತ್ಮನ ಒಂದೇ ಮಹಿಮೆ ನೆನಪಿನಲ್ಲಿ ಇಟ್ಕೊಳ್ಳಿ, ಸ್ಮೃತಿನಲ್ಲಿ ಇಟ್ಕೊಂಡ್ರೆ ಸಮಾನದಲ್ಲಿ ಸ್ವತಃ ಸ್ಥಿತ ಆಗಿಬಿಡ್ತೀರಾ ಅಂತ. ಹೇ ಶಾಂತಿ ಕಾ ಸಾಗರ್, ಹೇ ಶಾಂತಿ ಕಾ ಸಾಗರ್ ಇಷ್ಟೇ ಅಂದ್ಕೂಡಲೇ ನಮ್ಮೊಳಗಡೆ ಏನಾಗ್ತದೆ, ನಾನು ಶಾಂತ ಆಗಿಬಿಡ್ತೀನಿ, ಸಮಾನದಲ್ಲಿದ್ದಂಗೆ ಅಲ್ಲ. ಅದನ್ನು ಹೇಳ್ತಾರೆ ಬಾಬಾ. सिर्फ एक महिमा भी स्मृति में रखो तो समान में स्वतः ही स्थित हो जाएंगे. समान में स्थित होने से किसी भी प्रकार का अभिमान, चाहे देह का व बुद्धि का अभिमान, नाम का अभिमान, सेवा का अभिमान व विशेष गुणों का अभिमान स्वतः समाप्त हो जाता है. ನೋಡ್ರಿ, ಇವತ್ತು ಇಡೀ ದಿವಸ ಏನು ಹೇಳ್ತಾರೆ ಬಾಬಾ, ಸಮಾನದಲ್ಲಿ ಇದ್ದರೆ ನನಗೇನು ಲಾಭ, ಸಮಾನದಲ್ಲಿ ಇದ್ದರೆ ನನಗೇನು ಲಾಭ. ಮೊದಲೆದ್ದು ಹೇಳಿದರು, ಸಮಾನದಲ್ಲಿದ್ದರೆ ನನ್ನ ಸ್ಥಿತಿ ಶ್ರೇಷ್ಠ ಆಗ್ತದೆ, ಸ್ಥಿತಿನಲ್ಲಿ ಇದ್ದಂಗೆ. ಮತ್ತು ಇನ್ನೊಂದು ಹೇಳ್ತಾರೆ ಬಾಬಾ, ಸಮಾನದಲ್ಲಿ ಸ್ಥಿತ ಆದರೆ ಯಾವುದೇ ಪ್ರಕಾರದ ಅಭಿಮಾನ ಬರೋದಿಲ್ಲ. ಯಾವ್ಯಾವ ಹೇಳಿದ್ರು ಅಭಿಮಾನ? ದೇಹಾಭಿಮಾನ, ನಾನು ಶಾಣೆ, ನಾನು ಬುದ್ಧಿವಂತ ಅಂತ ಬುದ್ಧಿ ಅಭಿಮಾನ, ನನ್ನ ಹೆಸರು ಶ್ರೇಷ್ಠ ಆಗಬೇಕು ಅನ್ನೋ ಹೆಸರಿನ ಅಭಿಮಾನ, ನಾನೇ ಜಾಸ್ತಿ ಸೇವಾ ಮಾಡ್ತೀನಿ ಅನ್ನೋ ಅಭಿಮಾನ, ನನ್ನ ಹತ್ರ ವಿಶೇಷ ಗುಣಗಳಿದಾವು ಅನ್ನೋ ಅಭಿಮಾನ ಸ್ವತಃ ಏನಾಗ್ಬಿಡ್ತಾವೆ, ಸಮಾಪ್ತ ಆಗಿಬಿಡ್ತಾವೆ. ಇಸ್ಲಿಯೇ ಸದಾ ವಿಘ್ನ ವಿನಾಶಕ ಹೋತೆ ಹೇ. ವಿಘ್ನ ವಿನಾಶಕ ಅಂತಂದ್ರೇನು? ಇವೆಲ್ಲ ವಿಘ್ನಗಳಿವೆ ನಮಗೆ. ಯಾವ್ಯಾವ ವಿಘ್ನಗಳು? ವಿಘ್ನಗಳು ಹೊರಗಿಲ್ಲ, ವಿಘ್ನಗಳೆಲ್ಲಿದ್ದಾವೋ ಒಳಗಡೆ ಇದ್ದಾವೆ. ಅಭಿಮಾನದ ವಿಘ್ನ. ಅದಕ್ಕೆ ಸಮಾನದಲ್ಲಿ ಇದ್ದರೆ ಈ ಎಲ್ಲ ವಿಘ್ನಗಳೇನಾಗ್ತವೆ, ನಾಶ ಆಗ್ತವೆ. ऐसे समान में स्थित होने वाला सदा निर्माण रहता है. ಯಾರು ಸಮಾನದಲ್ಲಿ ಸ್ಥಿತ ಆಗ್ತಾರೋ ಅವರು ನಿರ್ಮಾಣ ಸ್ಥಿತಿನಲ್ಲಿರ್ತಾರೆ. ಅವ್ರಿಗೆ ಏನು ಮಾನ ಮರ್ಯಾದೆ ಹೊಗಳಿಕೆ ತೆಗಳಿಕೆ ಇವ್ಯಾವೋ ಲೆಕ್ಕಕ್ಕೆ ಬರೋದಿಲ್ಲ. ಬಾಬಾ ಹೇಳ್ತಾರೆ, ಅಭಿಮಾನ್ ನಹಿ ಲೇಕಿನ್ ನಿರ್ಮಾನ್ रहते हैं. ಅಭಿಮಾನದಲ್ಲಿ ಬರೋದಿಲ್ಲ, ಅವರು ನಿರ್ಮಾಣದಲ್ಲಿರ್ತಾರೆ. इससे सर्व द्वारा सदा स्वतः ही सदा मान मिलता है. ಇಷ್ಟಿದ್ರೆ ಸಾಕು ನಮಗೆ. ನಮ್ಗೆ ಯಾರೋ ಸಮ್ಮಾನ ಕೊಡಬೇಕು, ಗೌರವ ಕೊಡಬೇಕಂತ ಇಲ್ಲೇ ಆಟೋಮೆಟಿಕ್ಕಾಗಿ ಅದು ಬಂದೇ ಬರ್ತದೆ. ಯಾವಾಗಲೂ ನಾವು ಯಾವುದರ ಹಿಂದೆ ಹೋಗ್ತೀವೋ ಅದು ನಮ್ಮಿಂದ ದೂರ ಹೋಗ್ಬಿಡ್ತದೆ. ನಾವು ಎದ್ರ ಹಿಂದೆ ಹೋಗಲಿಲ್ಲ, ನಮ್ಮ ಬಾಬಾನಿಂದ ಬಿಡ್ರಿ, ಎಲ್ಲವೂ ನಮ್ಮ ಹಿಂದೆ ಬರ್ತದೆ. ಇವತ್ತು ಜಗತ್ತಿನಲ್ಲಿ ಪರಮಾತ್ಮನ ಹಿಂದೆ ಬಿದ್ದವ್ರಿಗೆ ಏನು ಕಡಿಮೆ ಆಗಿದೆ? ಏನೂ ಕಡಿಮೆ ಆಗಿಲ್ಲ. ಪರಮಾತ್ಮನ ಹಿಂದೆ ಬಿದ್ದವ್ರಿಗೆ ಮಾನ್ ಶಾನ್ ಧನ್ ಎಲ್ಲನೂ ಸಿಕ್ಕಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ऐसे समान स्थित होने वाला सदा निर्माण रहता है. अभिमान नहीं लेकिन निर्माण. इससे सर्व द्वारा सदा स्वतः ही सदा मान मिलता है. मान लेने की इच्छा से परे होने के कारण सर्व द्वारा श्रेष्ठ मान मिलने का पात्र बन जाता है. ಬಾಬಾ ಹೇಳ್ತಾರೆ, ಮಾನ್ ಲೇನೆಗೆ ಇಚ್ಛಾಸೆ ಪರೆ, ನನಗೆ ಎಲ್ಲರೂ ಮಾನ ಕೊಡಲಿ ಮರ್ಯಾದೆ ಕೊಡಲಿ ಅನ್ನೋ ಇಚ್ಛೆಯಿಂದ ನೀವು ಮುಕ್ತ ಆಗ್ರಿ, ಎಲ್ಲರಿಂದ ನಿಮಗೇನು ಸಿಕ್ಬಿಡ್ತದೆ? ಮಾನ್ ಸಿಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅದಕ್ಕೆ ನೀವು ಪಾತ್ರ ಆಗ್ಬಿಡ್ತೀರಾ. ಯಹ ಅನಾದಿ ನಿಯಮ ಹೇ. ಇದು ನಿನ್ನೆ ಮೊನ್ನೆ ನಿಯಮ ಅಲ್ಲ, ಇದು ಈ ನಿಯಮ ಯಾವಾಗಲೂ ಇದ್ದೇ ಇದೆ. ಸರ್ವದ್ವಾರ ಮಾನ್ ಮಾಂಗನೆ ಸೇ ನಹಿ ಮಿಲ್ತಾ. ನನಗೆ ನೀವು ಮರ್ಯಾದೆ ಕೊಡ್ರಿ, ನೀವು ಮರ್ಯಾದೆ ಕೊಡ್ರಿ, ನಾ ಹೇಳ್ದಂಗೆ ನೀವು ಕೇಳ್ರಿ, ಹಂಗೆ ಕೇಳಿದ್ರೆ ಸಿಗೋದಿಲ್ಲ ಅದು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ सम्मान देने से समान में स्थित होने से प्रकृति दासी के समान के अधिकार के रूप में मान प्राप्त होता है. ಮಾನ್ ಯಾವಾಗ ಸಿಗ್ತದೆ, ಸಮ್ಮಾನ್ ಯಾವಾಗ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಮ್ಮಾನ್ ದೇನೆ ಸೆ ಹೇಳಿದ್ರಲ್ಲ ಬಾಬಾ, ನಿನ್ನ ಸಂಪರ್ಕದಲ್ಲಿ ಬರ್ತಕ್ಕಂಥ ಎಲ್ಲ ಆತ್ಮಗಳಿಗೆ ನೀನು ಸಮ್ಮಾನ ಕೊಟ್ಟರೆ ಆಟೋಮೆಟಿಕ್ ಅದೇನಾಗ್ತದೆ, ಸಿಗ್ತದೆ. ಸ್ವಮಾನ್ಗೆ ಅಧಿಕಾರಕ್ಕೆ ರೂಪ್ ಮೇ, ನೀನು ಹೆಂಗಿರಬೇಕು? ನನ್ನ ಸ್ವಮಾನದ ಅಧಿಕಾರ ರೂಪದಲ್ಲಿ ನಾನು ಇರಬೇಕು ಯಾವಾಗಲೂ. ಪ್ರಕೃತಿ ದಾಸಿಗೆ ಸಮಾನ, ಪ್ರಕೃತಿಯ ದಾಸಿಯ ಸಮಾನ. ಆಗ ನಿಮಗೇನು ಸಿಗ್ತದೆ? ಪ್ರಾಪ್ತ ಸಿಗ್ತದೆ. ಮಾನ್ ಪ್ರಾಪ್ತ ಹೋತಾ ಹೇ.
मान के त्याग में सर्व के माननीय बनने का भाग्य प्राप्त होता है. ಮಾನ್ ಬಾಬಾ ಹೇಳ್ತಾರೆ, ಮಾನ್ಕೆ ತ್ಯಾಗ ಮೇ, ನನಗೆ ಮಾನ್ ಸಿಗಲಿ ಮರ್ಯಾದೆ ಸಿಗಲಿ ಅನ್ನೋ ತ್ಯಾಗ ಮಾಡಿದ್ರಿ ಅಂತಂದರೆ ಎಲ್ಲರೂ ನಿಮ್ಮನ್ನು ಪೂಜ್ಯ ಭಾವನದಿಂದ ಮಾನನೀಯ ಭಾಗ್ಯದಿಂದ ನೋಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಪ್ರಾಪ್ತಿಯಾಗೇ ಆಗ್ತದೆ. जैसे स्वमान में रहने वालों का सिर्फ इस एक जन्म में मान नहीं होता. ಪಾಪ ಹೇಳ್ತಾರೆ, ಈ ಒಂದು ಜನ್ಮದಲ್ಲಿ ನೀವು ಸ್ವಮಾನದಲ್ಲಿ ಇದ್ದರೆ ಇದು ಒಂದೇ ಜನ್ಮದಲ್ಲಿ ನಿಮಗೆ ಮರ್ಯಾದೆ ಸಿಗೋದಿಲ್ಲ. ಅಷ್ಟೂ ಜನ್ಮದಲ್ಲಿ ನಿಮಗೇನು ಸಿಗ್ತದೆ? ಮಾನ್ಯ ಸಿಗ್ತದೆ. ಯಾಕೆ? ಸತ್ಯುಗ ತ್ರೇತಾದಲ್ಲೇ ನೀವು ಎಲ್ಲರಿಗೂ ಮಾನ್ಯ ಕೊಡ್ತೀವಿ. ದ್ವಾಪರದಲ್ಲಿ ಏನು ಶುರು ಆಗ್ತದೆ? ಭಕ್ತರು ನಮ್ಮನ್ನು ಪೂಜೆ ಮಾಡೋದಂದ್ರೆ ಏನು ಮತ್ತೆ ಮಾನಸಿಕ ಹಾಗೆ ಅಲ್ಲ. ಅದನ್ನೇ ಹೇಳ್ತಾರೆ ಬಾಬಾ, समान में रहने वालों का सिर्फ इस एक जन्म में मान नहीं होता, लेकिन सारे कल्प में आधा कल्प अपने रॉयल राजाई फैमिली द्वारा और प्रजा द्वारा मान प्राप्त होता है. ಅರ್ಧ ಕಲ್ಪ ಸತ್ಯುಗ ತ್ರೇತಾದಲ್ಲಿ ನಮಗೆ ಪ್ರಜೆಗಳಿಂದ ಮಾನ ಸಿಗ್ತದೆ. ಮತ್ತಿನ್ನು ಅರ್ಧ ಕಲ್ಪ ಭಕ್ತರ ಮುಖಾಂತರ ಪೂಜೆ ಮಾಡಿಸಿಕೊಳ್ಳೋದರ ಮುಖಾಂತರ ನಮಗೆ ಮಾನ ಸಿಗ್ತದೆ. ಇತನೇ ತಕ್ ಎಷ್ಟು ಅಂತಂದರೆ जो लास्ट जन्म में चैतन्य रूप में अपने प्राप्त हुए मान की प्रालब्ध को स्वयं ही देखते हो. ಈ ಜನ್ಮದಲ್ಲೇ ನಮಗೆ ಮಾನ ಕಡಿಮೆ ಅದ? ನಮಗೆಲ್ಲರೂ ಮಾನ್ಯ ಮಾಡ್ತಾರೋ ಇಲ್ಲ? ಇವರು ಓಂ ಶಾಂತಿಗೆ ಹೋಗ್ತಾರೆ ಅಂತಂದ್ರೆ ಇಷ್ಟೇ ಸಾಕು, ಎಲ್ಲರೂ ನಮಗೇನು ಕೊಡ್ತಾರೆ? ಈ ಜನ್ಮದಲ್ಲೇನೋ ರೆಸ್ಪೆಕ್ಟ್ ಅದಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ ಬಾಬಾ ಹೇಳ್ತಾರೆ, ಈಗ ನೀವೇನಿದ್ದೀರಿ ಚೈತನ್ಯ. ದ್ವಾಪರದಿಂದ ಕಲಿಯುಗ ತನಕ ನಿಮ್ಮದು ಜಡ ಚಿತ್ರಗಳಿಗೆ ಮಾನ್ಯ ಕೊಟ್ಟರು. ಈಗ ನೀವು ಚೈತನ್ಯದಲ್ಲಿದ್ದೀರಾ. ಬಾಬಾ ಹೇಳ್ತಾರೆ, ಅಪನೇ ಪ್ರಾಪ್ತ ಹುಯೇ ಮಾನ್ ಕಿ ಪ್ರಾಲಬ್ಧ ಕೋ ಸ್ವಯಂ ಹಿ ದೇಖ್ತೆ ಹೋ. ಚೈತನ್ಯ ಅಪನೇ ಜಡ ಚಿತ್ರೋं को देखते हो ना. ಚೈತನ್ಯ ನೀವಿದ್ದೀರಾ, ನಿಮ್ಮ ಜಡ ಚಿತ್ರಗಳನ್ನು ನೋಡ್ತಿದ್ದೀರಲ್ಲ, ಎಷ್ಟು ಮಾನ ಕೊಡ್ತಾರೆ ನಿಮಗೆ. ಬಾಬಾ ಹೇಳ್ತಾರೆ, ಅಭಿಷೇಕ ಮಾಡಿಸ್ತಾರೆ, ಪೂಜೆ ಮಾಡ್ತಾರೆ, ನಮ್ಮ ಮುಂದೆ ನಿಂತು ಗಂಟಿ ಬಾರಿಸ್ತಾರೆ, ಉದಿನ ಕಡ್ಡಿ ಬೆಳಗ್ತಾರೆ, ಹೂ ಏರಿಸ್ತಾರೆ, ಹಾಡು ಹೊಗಳ್ತಾರೆ. ಮತ್ತಿನ್ನೇನು ಬೇಕು ನಮಗೆ? ನಿಮಗೆ ಮಾನ್ ಶಾನ್ ಬೇಕು ಅಂತಂದ್ರೆ ಹೋಗಿ ಗುಡಾಕ್ ಕೂತ್ಬಿಡ್ರಿ. ಎಷ್ಟು ಹೊಗಳ್ತಾರೆ ನಾವು. ಅದು ಎಲ್ಲಿಂದ ಬಂತು? ಈ ಸಂಗಮ ಯುಗದಲ್ಲಿ ನಾನು ಸ್ವಮಾನದಲ್ಲಿ ಇದ್ದದ್ದಕ್ಕೆ ಇದರ ಪ್ರಾರಬ್ಧ ಅಲ್ಲಿ ನಾನು ನೋಡ್ತೀನಿ. अर्थात बाबा ಹೇಳ್ತಾರೆ, तो सारे कल्प में प्राप्त हुए मान का आधार क्या हुआ? ಇಡೀ ಕಲ್ಪದಲ್ಲಿ ನಿಮಗೆ ಮಾನ ಸಿಕ್ತು. ಅದಕ್ಕೆ ಆಧಾರ ಏನು? ಎದರ ಆಧಾರದ ಮೇಲೆ ಸಿಕ್ತು ನಿಮಗೆ? ಸ್ವಮಾನದಲ್ಲಿ ಇದ್ದಿದ್ದರಿಂದ ಅಲ್ಲ. ಅಲ್ಪಕಾಲ ಕಿ ವಿನಾಶಿ ಮಾನ್ ಕಾ ತ್ಯಾಗ. ಈ ಒಂದು ಜನ್ಮದಲ್ಲಿ ಅಲ್ಪಕಾಲದ ವಿನಾಶಿ ಮಾನ್ ಶಾನುಗಳನ್ನು ತ್ಯಾಗ ಮಾಡಿದ್ದಕ್ಕಾಗಿ ನಿಮಗೆ ಇಡೀ ಕಲ್ಪದಲ್ಲಿ ಏನು ಸಿಕ್ಬಿಡ್ತದೆ? ಮಾನ್ ಸಿಗ್ತದೆ. ಅರ್ಥಾತ್ ಸ್ವಮಾನ್ ಮೇ ಸ್ಥಿತ್ ಹೋ, ನಿರ್ಮಾನ್ ಬನ್ ಸಮ್ಮಾನ್ ದೇನಾ ಹೈ. ಹಾಗಾದರೆ ಏನು ಮಾಡಬೇಕೀಗ ನಾವು? ನನ್ನ ಸ್ವಮಾನದಲ್ಲಿ ಸ್ಥಿತ ಆಗಿ ನಿರ್ಮಾಣ ಆಗಿ, ಅಂದರೆ ನನಗೆ ಯಾರಿಂದನೂ ಏನೋ ಮರ್ಯಾದೆ ಬೇಕು ಬೇಡ ಅನ್ನೋ ಇಚ್ಛೆ ಇಟ್ಟುಕೊಳ್ಳೋದೇನೆ. ಎಲ್ಲರಿಗೂ ನಾನೇನು ಮಾಡಬೇಕು? ಸಮ್ಮಾನ ಕೊಡಬೇಕು. ಸಮ್ಮಾನ ಕೊಡುವಾಗ ಒಳಗಡೆ ಇರ್ತದೆ ನಮಗೆ, ನಾನಿಷ್ಟು ಸಮ್ಮಾನ ಕೊಡ್ತೀವಿ, ನನಗೊಂಚೂರು ಸಮ್ಮಾನ ಕೊಡೋಂಗಿಲ್ಲ, ಅದು ಬರಬಾರ್ದು. ಅದು ಬರಬಾರ್ದು ನಮಗೆ. ನನ್ನ ಡ್ಯೂಟಿ ಏನು? ಸಮ್ಮಾನ ಕೊಡೋದು. ಯಾಕೆ? ನಾನು ದೇವತಾ ಆಗೋರು, ದೇವತಾ ಆದವರು, ದೇವತಾ ಇದ್ವಿ, ಮುಂದೆ ದೇವತೆ ಆಗ್ತೀವಿ. ದೇ ಅಂದರೆ ಕೊಡಬೇಕಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮ್ಮಾನ್ ದೇನಾ ಹೈ, ಯಹ ದೇನಾ ಹಿ ಲೇನಾ ಬನ್ ಜಾತಾ ಹೈ. ಕೊಡ್ತೀನಿ ಅಂದ್ಕೊಳ್ಳೇಬೇಡ್ರಿ ನೀವು, ಕೊಟ್ಟದ್ದೇ ಏನದು ತಗೊಂಡಂಗೆ. सम्मान देना अर्थात उस आत्मा के उमंग उल्लास में लाकर आगे करना है. ಸಮ್ಮಾನ ಮಾಡೋದಂದ್ರೆ ಏನು? ಸಮ್ಮಾನ ಕೊಡೋದಂತಂದರೆ ಬರೀ ರೆಸ್ಪೆಕ್ಟ್ ಕೊಟ್ಟು ಬಿಡೋದಲ್ಲ. ಅವ್ರಿಗೆ ಒಳಗಡೆ ಶಕ್ತಿ ತುಂಬಿ, ಉಲ್ಲಾಸ ತುಂಬಿ, ಉಮ್ಮಂಗ ತುಂಬಿ ಅವರನ್ನು ಏನು ಮಾಡಬೇಕು? ನಾವು ಮುಂದೆ ಬರೋ ಹಾಗೆ ಮಾಡಬೇಕು. अल्पकाल का पुण्य अल्पकाल की वस्तु देने से होता है.
ಅಲ್ಪಕಾಲದ ಪುಣ್ಯ ಅಂತಂದ್ರೇನು? ಹೊರಗಡೆ ದಾನ, ವಸ್ತುಗಳ ದಾನ ಮಾಡಿದ್ರೆ ಏನಾಗ್ತದೆ? ನಮಗೆ ಅಲ್ಪಕಾಲದ ಪುಣ್ಯ ಸಿಗ್ತದೆ. अल्पकाल की वस्तु देने से होता है वह अल्पकाल के सहयोग देने से होता है, लेकिन यह सदा काल का उमंग उत्साह अर्थात खुशी का खजाना और स्वयं के सहयोग का आत्मा को सदा के लिए पुण्यात्मा बना देता है. ಆದರೆ ಇದು ನಾವೇನು ಮಾಡ್ತೀವಿ? ಉಮಂಗ್ ಉತ್ಸಾಹದಲ್ಲಿ ತರೋದಂತಂದ್ರೇನು? ಇದು ಅವಿನಾಶಿ ಸಹಯೋಗ ಕೊಟ್ಟ ಹಾಗೆ ಅಂತ ಹೇಳ್ತಾರೆ ಬಾಬಾ. ಅವು ಖುಷಿಯೇ ಖಜಾನ ಕೊಡ್ತೀವಿ. ಸ್ವಯಂ ಸಹಯೋಗ ಕಾ ಆತ್ಮಕೋ, ಆ ಆತ್ಮನಿಗೆ ಏನಾಗ್ತದೆ? ಪುಣ್ಯಾತ್ಮನ್ನಾಗಿ ಮಾಡ್ತೀವಲ್ಲ ನಾವು. ಅದಕ್ಕೆ ನಾವು ಬರೀ ಊಟ ಕೊಟ್ಟರೆ, ಪುಸ್ತಕ ಕೊಟ್ಟರೆ, ದುಡ್ಡು ಕೊಟ್ಟರೆ ಆ ಒಂದು ದಿನನೋ 2 ದಿನನೋ ಒಂದು ಹೊತ್ತು ಹೊಟ್ಟೆ ತುಂಬ್ತದೆ. ಆದರೆ ಅವರಲ್ಲಿ ಒಳಗಡೆ ಶಕ್ತಿ, ಎಂತಹ ಶಕ್ತಿ? ಖುಷಿ ಶಕ್ತಿ, ಉಮಂಗ್ ಉಲ್ಲಾಸ ಕೊಟ್ವಿ ಅಂತಂದ್ರೆ ಅವ್ರು ಏನಾಗ್ಬಿಡ್ತಾರೆ? ಪುಣ್ಯಾತ್ಮ ಆಗ್ತಕ್ಕಂಥ ಸಹಯೋಗ ನೀವು ಕೊಡ್ತೀರಲ್ಲ ಅಂತಾರೆ ಬಾಬಾ. इसलिए यह बड़े ते बड़ा पुण्य हो जाता है. ಇಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಜ್ಞಾನ ಕೊಟ್ಟು ಅವರನ್ನು ಶ್ರೇಷ್ಠ ಮಾಡಿದರೆ ಬಹಳ ದೊಡ್ಡ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इसलिए यह बड़े ते बड़ा पुण्य हो जाता है. एक जन्म में किए हुए इस पुण्य का फल सारा कल्प मिलता है. ಈ ಒಂದು ಜನ್ಮದಲ್ಲಿ ನೀವು ಮಾಡಿದ ಪುಣ್ಯ ಇಡೀ ಕಲ್ಪದಲ್ಲಿ ಪಡ್ಕೊಳ್ತೀರಾ. ಇಸ್ ಕಾರಣ ಕಹಾ, ಈ ಕಾರಣದಿಂದ ಹೇಳಲಾಗ್ತದೆ, ಸಮ್ಮಾನ್ ದೇನಾ, ದೇನಾ ನಹಿ ಲೇಕಿನ್ ಲೇನಾ ಹೇ. ಸಮ್ಮಾನ ಕೊಡು, ನಾ ಯಾಕೆ ಕೊಡಲಿ? ನೀ ಎಷ್ಟು ಕೊಡ್ತೀಯೋ ಅಷ್ಟು ನೀನು ತಗೋತೀಯ ಅಂತಾರೆ ಬಾಬಾ. ನೀನು ಎಷ್ಟು ಸಮ್ಮಾನ ಕೊಡ್ತೀಯೋ ಅಷ್ಟು ನೀನು ಪಡ್ಕೊಳ್ತೀಯ. ಲೌಕಿಕ ರೂಪ में भी कोई पुण्य का काम करता है तो सबके आगे माननीय होता है. ಲೌಕಿಕದಲ್ಲಿ ಏನು ಹೇಳ್ತಾರೆ? ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಏನು ಕೊಡ್ತೀಯೋ ಅದಷ್ಟೇ ನಿಂದು, ಇಟ್ಟದ್ದು ನಿಂದಲ್ಲ. ಮನೆಯೊಳಗೆ ನೀನೇನು ಇಡ್ತೀಯಲ್ಲ ಅದು ನಿಂದಲ್ಲ, ನೀನೇನು ಕೊಡ್ತೀಯಲ್ಲ ಅದಷ್ಟೇ ನಂದು. ಅದನ್ನು ಹೇಳ್ತಾರೆ ಬಾಬಾ. ಲೌಕಿಕದಲ್ಲೇನೂ ಹೇಳ್ತಾರೆ. ಅಂದರೆ ಮತ್ತೆ ಹೇಳ್ತಾರೆ ಬಾಬಾ, ನೀವೆಷ್ಟು ದಾನ ಧರ್ಮ ಮಾಡ್ತೀರೋ ಹೊರಗಡೆನೂ ಕೂಡ ಏನಿದೆ? ಲೌಕಿಕದಲ್ಲಿ ನಿಮಗೆ ಏನಿದೆ? ಪೂಜ್ಯತೆ ಭಾವ ಇದೆ, ಮಾನನೀಯ ಮಾಡ್ತಾರೆ. ಲೇಕಿನ್ ಈ ಶ್ರೇಷ್ಠ ಪುಣ್ಯ ಕಾ ಫಲ್ ಪೂಜನೀಯ और ಮಾನನೀಯ दोनों बनते हो. ಆದರೆ ಈ ಶ್ರೇಷ್ಠ ಪುಣ್ಯದಿಂದ, ಯಾವ ಶ್ರೇಷ್ಠ ಪುಣ್ಯದಿಂದ? ಯಾವ ಆತ್ಮನಿಗೆ ನಾನು ಉಮಂಗ್ ಉಲ್ಲಾಸ ಕೊಟ್ಟು ಹರ್ಷಿತನನ್ನಾಗಿ ಮಾಡ್ತೀನೋ, ಅವಿನಾಶಿ ಜ್ಞಾನವನ್ನು ಕೊಡ್ತೀನೋ, ಸಹಯೋಗ ಕೊಡ್ತೀನೋ, ಅದರಿಂದ ನೀವೇನಾಗ್ತೀರಾ? ಬರೀ ಮಾನನೀಯ ಆಗೋದಿಲ್ಲ, ಪೂಜ್ಯನೀಯನೂ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, तो अपने आप से पूछो, ऐसे पुण्यात्मा बन सदैव पुण्य का कार्य करते हो. ಚೆಕ್ ಮಾಡ್ಕೊಳ್ಳಿ. ಎಷ್ಟು ಪುಣ್ಯದ ಕೆಲಸ ಮಾಡಿದ್ದೀರಾ? ಎಷ್ಟು ಮಂದಿನ ಕರ್ಕೊಂಡು ಬಂದಿದ್ದೀರಾ? ಎಷ್ಟು ಮಂದಿಗೆ ಜ್ಞಾನ ಹೇಳಿದ್ದೀರಾ? ಚೆಕ್ ಮಾಡ್ಕೊಳ್ಳಿ. सम्मान दो, वह सम्मान मिलना चाहिए. वह मेरा सम्मान क्यों नहीं रखा जाता? इसको क्या रखा जाता? लेने वाले हो या देने वाले हो? ನಾನು ಸಮ್ಮಾನ ಕೊಟ್ಟೆ, ಅವ್ರು ನನಗೆ ಕೊಡಲಿಲ್ಲ, ಈ ಥರ ಎಲ್ಲ ಯೋಚನೆ ಮಾಡಿದರೆ ಏನಾಯಿತು? ಕೊಡೋರಾದ್ರೂ ತಗೊಳ್ಳೋರಾದ್ರೂ? ನಾನು ಕೊಟ್ಟಿದ್ದೀನಿ, ಅವ್ರು ಕೊಡಬೇಕು ಅಂದ್ರೆ ಏನು ಅರ್ಥ? ದೇನೆ ವಾಲ ನಹಿ ಲೇನೆ ವಾಲ ಬನ್ ಗಯೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, लेने वाले हो या देने वाले हो, यह भी लेने की भावना रॉयल बेगरपन है. ರಾಯಲ್ ಭಿಕ್ಷುಕರು ಅಂತಾರೆ ಬಾಬಾ. ನನಗೆ ಮರ್ಯಾದೆ ಕೊಡಲಿ ಅವರು ಅಂದರೆ ಮುಗೀತು, ನೀವೇನು ರಾಯಲ್ ಭಿಕ್ಷುಕರು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಭಿಕಾರಿಪನ್ ಹೇ. ನನಗೆಲ್ಲರೂ ಮಾನ್ಯ ಮಾಡಲಿ, ನನ್ನನ್ನೇ ಶ್ರೇಷ್ಠ ಅನ್ನಲಿ, ನನ್ನನ್ನೇ ಹೊಗಳಲಿ ಅಂತಂದ್ರೆ ಒಳಗಡೆ ಏನದದು? ಭಿಕಾರಿಪನ್ ಅಂತ, ಭಿಕ್ಷುಕತನ ಅಂತ ಹೇಳ್ತಾರೆ ಬಾಬಾ. ತೋ ಸಮಾನ್ ಅವ್ರು ಸಮ್ಮಾನ್, ಸಮಾನದಲ್ಲಿ ಇರಬೇಕು, ಸಮ್ಮಾನ್ ಕೊಡಬೇಕು, ತಗೊಳ್ಬೇಕು ಅನ್ನೋ ಇಚ್ಛೆನೇ ಇರೋಂಗಿಲ್ಲ. ಸಮಾನ್ ಇರಬೇಕು, ಸಮ್ಮಾನ್ ಕೊಡಬೇಕು, ಸಮಾನದಲ್ಲಿ ಇರಬೇಕು, ಸಮ್ಮಾನ್ ಕೊಡಬೇಕು, ಅದಷ್ಟೇ ನನ್ನ ತಲೆಗಿರಬೇಕು, ಬೇರೆ ಏನೂ ಇಲ್ಲ. ಸಮಾನ ಮೇ ರೇನಾ ಹೇ. ಎಷ್ಟೆಷ್ಟು ಸಮಾನದಲ್ಲಿ ಇರ್ತಾ ಹೋಗ್ತೀವೋ ಸಮ್ಮಾನ್ ಕೊಡೋದು ಆಟೋಮೆಟಿಕ್ ಬರುತ್ತೆ ಅಂತಾರೆ ಬಾಬಾ. ಸಮ್ಮಾನ್ ಕೊಡೋಕ್ಕೆ ಬರಲ್ಲ ಅಂದರೆ ಏನರ್ಥ? ನಾನು ಸಮಾನದಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಬಾಬಾ, ಸಮಾನ್ ಮೇ ರಹನಾ ಹಿ ಸಮ್ಮಾನ್ ದೇನಾ ಹೇ, ಬಾಕಿ ಕ್ಯಾ ಕರ್ನಾ ಹೇ. ಮತ್ತೇನು ಮಾಡ್ಬೇಕಿನ್ನಂತ ಕೇಳ್ತಾರೆ ಬಾಬಾ.
ಬಾಕಿ ಕ್ಯಾ ಕರ್ನಾ ಹೈ ಇಷ್ಟು ಹೇಳಿದ್ರು ಬಾಬಾ. ಹರ್ ಕದಮ್ ಫರ್ಮಾನ್ ಪರ್ ಚಲ್ನಾ ಹೈ. ಇಷ್ಟೊತ್ತನ ಸ್ವಮಾನ್ ಹೇಳಿದ್ರು ಬಾಬಾ. ಸ್ವಮಾನದಲ್ಲಿ ಇದ್ರೆ ಏನೇನು ಲಾಭ ಇದೆ. ಈಗ ನೆಕ್ಸ್ಟ್ ಫರ್ಮಾನ್ ಪರ್ ಚಲ್ನ, ಪರಮಾತ್ಮನ ಆದೇಶದ ಪ್ರಕಾರ ನಡಿಬೇಕು, ಶ್ರೀಮತದ ಪ್ರಕಾರ ನಡಿಬೇಕು ಎಂದರೆ ಏನು. ಹರ್ ಕದಮ್ ಫರ್ಮಾನ್ ಪರ್ ಚಲ್ನೆ ವಾಲೆ ಕೆ ಆಗೆ, ಹರ್ ಕದಮ್ ಫರ್ಮಾನ್ ಪರ್ ಚಲ್ನೆ ವಾಲೆ ಕೆ ಆಗೆ, ಪ್ರತಿ ಹೆಜ್ಜೆನಲ್ಲೂ ಪರಮಾತ್ಮನ ಆದೇಶದ ಮೇಲೆ ನಡೆಯುವಂಥವ್ರು ಎದುರುಗಡೆ ಸಾರಿ ವಿಶ್ವ ಸದಾ ಕುರ್ಬಾನ್ ಜಾತಿ ಹೇ. ನಾವೆಷ್ಟೆಷ್ಟು ಪರಮಾತ್ಮನ ಆದೇಶದ ಪ್ರಕಾರ ನಡಿತೀವೋ ಇಡೀ ವಿಶ್ವ ನಮಗೇನಾಗ್ತದೆ, ತಲೆ ಬಾಗ್ತದೆ, ಸಮರ್ಪಣ ಆಗ್ತದೆ. ಸಾಥ್ ಸಾಥ್ ಮಾಯಾ ಭಿ ಅಪ್ನೆ ವಂಶ ಸಹಿತ್ ಕುರ್ಬಾನ್ ಹೋ ಜಾತಿ ಹೇ. ಎಷ್ಟೆಷ್ಟು ಶ್ರೀಮತ ಅನುಸಾರ ನಡೀತಾ ಹೋಗ್ತೀವಿ, ಮಾಯೆ ತನ್ನ ಇಡೀ ವಂಶವನ್ನು ಕರ್ಕೊಂಡು ಬಂದು ಏನು ಮಾಡುತ್ತಂತೆ, ಏನು ಮಾಡ್ತದೆ, ಕುರ್ಬಾನ್ ಆಗ್ತದೆ, ಸಮರ್ಪಣ ಆಗ್ತದೆ. ಅರ್ಥಾತ್ ಸರೆಂಡರ್ ಹೋ ಜಾತಿ ಹೇ. ಮಾಯೆ ತಾನೇ ಬಂದು ಸರೆಂಡರ್ ಆಗ್ತದೆ. ಮಾಯೆ ಬರ್ತದೆ ಅದರ ಅರ್ಥ ನಾವು ಶ್ರೀಮತದ ಪ್ರಕಾರ ನಡೀತಿಲ್ಲ, ಸ್ವಮಾನದಲ್ಲಿ ಇಲ್ಲ ಅಂತ ಅರ್ಥ. ಮಾಯಾ ಬಾರ್ ಬಾರ್ ವಾರ್ ಕರ್ತಿ ಹೇ, ಇಸ್ಸೆ ಸಿದ್ಧ ಹೇ ಕಿ ಹರ್ ಕದಮ್ ಫರ್ಮಾನ್ ಪರ್ ನಹಿ ಹೇ ಹೇಳ್ತಾರೆ ಬಾಬಾ. ಮಾಯೆ ನಮ್ಮ ಜೋಡಿ ಯುದ್ಧ ಮಾಡ್ತಿದೆ ಅಂದರೆ ಏನರ್ಥ, ನಾವು ಶ್ರೀಮತದ ಅನುಸಾರ ನಡೀತಿಲ್ಲ. सदा फरमान पर न चलने के कारण माया भी झाटकू रूप में कुर्बान नहीं होती. ನಾವು ಬಾಬಾರವರ ಶ್ರೀಮತದ ಪ್ರಕಾರ ನಡೆಯದ ಕಾರಣ ಮಾಯೆ ಒಂದೇ ಏಟಿಗೆ ನಮಗೆ ಸಮರ್ಪಣ ಆಗ್ತಿಲ್ಲ. ನೋಡ್ತದೆ, ಅಳಿಗಾಡ್ಸ್ತದೆ, ಗಟ್ಟಿದನೋ ಅಳಿಗಾಡ್ತೈತಿ ಅಂತ ಗೊತ್ತಾದರೆ ಅದು ಸರೆಂಡರ್ ಆಗೋದಿಲ್ಲ. ಅದು ಏನೇ ಮಾಡಿದ್ರು ನಾವು ಅಲ್ಗಾಡಲಿಲ್ಲ ಅಂದ್ರೆ ಮಾಯ ಏನು ಮಾಡ್ತದೆ, ಸರೆಂಡರ್ ಆಗಿಬಿಡ್ತದೆ, ಸಮರ್ಪಣೆ ಆಗ್ತದೆ. इसलिए बार बार वार करती है और बार बार आप लोगों को चिल्लाने के निमित्त बन जाती है. ಒಂದು ಸಲ ಆಗ್ತಿರ್ತದೆ, ಹೆಂಗೆ ಆಗ್ತಿರ್ತೈತಿ ಅಂದರೆ ಚಿಟ್ ಚೀರ್ಬೇಕು ಅನಿಸ್ತಿರ್ತದೆ. ಯಾಕೆ, ಸ್ವಭಾವದಲ್ಲಿ ಇರೋದಿಲ್ಲ. ಆ ಥರ ಚೀರೋಕ್ಕೆ ಯಾರು ನಿಮಿತ್ತ ಆಗ್ತಾರೆ, ಮಾಯೆ ನಿಮಿತ್ತ ಆಗ್ತದೆ. ಮಾಯೆ ಬರಲಿಕ್ಕೆ ಯಾರು ನಿಮಿತ್ತ, ನಾನು ಬಾಬಾನ ಆದೇಶದ ಪ್ರಕಾರ ನಡೆಯದ ಕಾರಣ ಮಾಯೆ ಬಂದ್ಬಿಡ್ತದೆ. अब क्या करें, बाबा ಹೇಳ್ತಾರೆ, निमित्त बन जाती है. चिल्लाना हुआ ना, माया आ गई, आज इस रूप में आ गई, ಮಾಯೆ ಇವತ್ತು ಈ ರೂಪದಲ್ಲಿ ಬಂತು, ಹಿಂಗೆಲ್ಲ ನಡೀತದೆ. अब क्या करें, ಏನು ಮಾಡ್ಬೇಕು, ಹಂಗೆ ಮಾಯೆ ಬರ್ತೈತಿ ಅಂದರೆ ಏನು ಮಾಡಬೇಕು. ಮಾಯಾ ಕೋ ಅರ್ಥಾತ್ ವಿಘ್ನ ಕೋ ಕೈಸೆ ಮಿಟಾವೆ. ಮಾಯೆ ಅಂದರೆ ವಿಘ್ನ ಹೆಂಗೆ ತೆಗಿಬೇಕು. तो झाटको न होने के कारण माया भी चिल्लाती, आप भी चिल्लाते हो. ನಾವು ಬಾಬಾಗೆ ಕಂಪ್ಲೀಟ್ ಸಮರ್ಪಣ ಆಗೋದಿಲ್ಲ, ಮಾಯೇನು ನಮಗೆ ಸಮರ್ಪಣ ಆಗೋದಿಲ್ಲ. ನಾವು ಬಾಬಾಗೆ ಹೆಂಗೆ ಸಮರ್ಪಣೆ ಆಗ್ತೀವೋ ಮಾಯೇನು ಅದೇ ಥರ ಸಮರ್ಪಣೆ ಆಗ್ತದೆ. ಬಾಬನ ಕಡೆ ಒಮ್ಮೆ ಹೋಗೋದು, ಮತ್ತು ಈ ಕಡೆ ಬರೋದು, ಆ ಕಡೆ ಹೋಗೋದು, ಈ ಕಡೆ ಬರೋದು, ಅದು ನೋಡ್ತಿರ್ತದೆ ಬಾಜು ಕೂತು ಮಾಯೆ. ಆ ಮಾಯೇನು ಏನು ಮಾಡ್ತದೆ, ಸಮರ್ಪಣ ಆಗೋದಿಲ್ಲ, ಮತ್ತು ಬಂದು ಒಳಗೆ ಹೋಗ್ಬಿಡ್ತದೆ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಫರ್ಮಾನ್ ಪರ್ ಚಲೋ ತೋ ವಹ ಕುರ್ಬಾನ್ ಹೋ ಜಾಯ್. ನೀವು ಎಷ್ಟು ಬಾಬಾನ ಫರ್ಮಾನದ ಪ್ರಕಾರ ನಡೀತೀರೋ ಅಷ್ಟು ಮಾಯೆ ನಮಗೆ ಕುರ್ಬಾನ್ ಆಗ್ತದೆ, ಸಮರ್ಪಣ ಆಗ್ತದೆ. ಆ ಬಾಪ್ ಪರ್ ಕುರ್ಬಾನ್ ಜಾವ್ ಹೇಳ್ತಾರೆ ಬಾಬಾ. ನೀವು ಬಾಬಾಗೆ ಸಮರ್ಪಣ ಆಗಿ ಮಾಯಾ ನಿಮಗೆ ಸಮರ್ಪಣ ಆಗ್ತದೆ. ಕಿतना सहज साधन है फरमान पर चलना. ಬಾಬಾನ ಶ್ರೀಮತದ ಅನುಸಾರ ನಡೆಯೋದು ಎಷ್ಟು ಸರಳ ಇದೆ. ಸವಾನ್ ಅವ್ರ ಫರ್ಮಾನ್ ಸಹಜದಲ್ಲ. ಒಬ್ರು ಹೇಳ್ದಂಗೆ ಕೇಳೋದು ಕಷ್ಟ ಆಗುತ್ತೋ ಏನು ಈಸಿ ಆಗ್ತದೋ, ಸಹಜ ಆಗ್ತದೋ. ಈಗ ನಾವೊಬ್ರು ಯಾರು ಹೇಳಿದ ಕೇಳ್ಕೋತ ಹೋದ್ರೆ ಎಲ್ಲ ಬರೋಬ್ಬರಿ ನಡೀತದೆ. ಒಳಗೇನು ಮಾಡಿಬಿಡ್ತೀವಿ ನಾವು, ಹೇಳ್ದಂಗೆ ನಾನು ಅಂದ್ಕೊಂಡಂಗೆ ಆಗಲಿ ಅಂತೇನು ಮಿಕ್ಸ್ ಮಾಡ್ತೀವಲ್ಲ, ಅದು ಕಂಪ್ಲೀಟ್ ಸಮರ್ಪಣ ಅಲ್ಲಂತಾರೆ ಬಾಬಾ. ಬಾಬಾ ಏನೇನು ಹೇಳ್ತಾರೋ ಹೇಳ್ದಂಗೆ ಕೇಳ್ಕೊತ ಹೋದ್ವಿ ಅಂತ. ಮಮ್ಮ ಯಾಕೆ ಶ್ರೇಷ್ಠ ಆದರು, ಯಾವಾಗಲೂ
ಹಾಜಿ ಪಾಠ, ಹಾಜಿ ಹಾಜಿ ಬಾಬಾಗೆ ಒಂದು ಪ್ರಶ್ನೆನೂ ಮಾಡಿಸಿದ್ದಿಲ್ಲತ್ತ. ಅದಕ್ಕೇನಾಯ್ತು, ಆತ್ಮ ನಂಬರ್ 1 ಆಗಿಬಿಡ್ತು. ಅದಕ್ಕೆ ಬಾಬಾ ಹೇಳ್ತಾರೆ, कितना सहज साधन है फरमान पर चलना, स्वमान और फरमान सहज है ना, इससे जन्म जन्मांतर की मुश्किल से छूट जाएंगे. ಈ ಒಂದು ಜನ್ಮದಲ್ಲಿ ನಾವು ಬಾಬಾ ಹೇಳ್ದಂಗೆ ಕೇಳಿದ್ವಿ ಅಂತಂದರೆ ಉಳಿದೆಲ್ಲ ಜನ್ಮಗಳ ಕಠಿಣತೆಯಿಂದ ಮುಕ್ತ ಆಗಿಬಿಡ್ತೀವಿ. ಏನು ಸಮಸ್ಯೆನೇ ಇಲ್ಲ, ನಮಗೆ ಬರೋದೇ ಇಲ್ಲ. ಅಭಿ ಸಹಜ ಯೋಗಿ ಅವ್ರ ಭವಿಷ್ಯ ಮೇ ಸಹಜ ಜೀವನ ಹೋಗಿ. ಈಗ ನೀವು ಸಹಜ ಯೋಗಿ ಆದರೆ ಮುಂದಿನ ಎಲ್ಲ ಜನ್ಮಗಳು ಏನಾಗ್ತವೆ, ನಿಮ್ಮ ಜೀವನ ಸಹಜ ಆಗಿಬಿಡ್ತದೆ, ಈಸಿಯಾಗಿ ಹೋಗ್ತದೆ. ಐಸಿ ಸಹಜ ಜೀವನ ಬನಾವು. ಈ ಥರ ನೀವೇನಾಗಿ ಸಹಜ ಜೀವನ ನಡೆಸುವಂಥವ್ರಾಗಿ. ಸಮझा? ಗೊತ್ತಾಯ್ತಾ ಏನು ಮಾಡಬೇಕು ಅಂತ. ಐಸೆ ಸದಾ ಫರ್ಮಾನ್ ಪರ್ ಚಲನೆ ವಾಲೆ, ಫರ್ಮಾನ್ ಬರ್ದಾರ್ ಸದಾ ಸುಮಾನ್ ಮೇ रहने ವಾಲೆ. ಈ ಥರ ಯಾವಾಗಲೂ ತಂದೆಯ ಆಜ್ಞೆಯ ಪ್ರಕಾರ ನಡೆಯುವಂತಹ, ಯಾವಾಗಲೂ ಸ್ವಮಾನದಲ್ಲಿ ಇರುವಂತಹ, ಅಲ್ಪಕಾಲದ ವಿನಾಶಿ ಮಾನನ್ನು ತ್ಯಾಗ ಮಾಡಿರುವಂತಹ, ಯಾವಾಗಲೂ ಮಾನನೀಯ ಮತ್ತು ಪೂಜನೀಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಇಂಥ ತಂದೆಯ ಮೇಲೆ, ಎಸೆ ಬಾಪ್, ಇಂಥ ತಂದೆಗೆ ನಾವೇನಾಗಬೇಕು, ಸದಾ ಕುರ್ಬಾನ್ ಆಗಿರುವಂತಹ, ಸಮರ್ಪಣ ಆಗಿರ್ತಕ್ಕಂಥ ಆತ್ಮಗಳಿಗೆ, ಯಾವಾಗಲೂ ಸರ್ವರ ಪ್ರತಿ ಸಮ್ಮಾನ ಕೊಡುವಂತಹ, ಸ್ನೇಹ ತಗೊಳ್ಳುವಂತಹ ಸ್ನೇಹಿ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ. ನಮಸ್ತೆ ನಮಸ್ತೆ. ಅಚ್ಚಾ. ಓಂ ಶಾಂತಿ.